ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಕೋಶದ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ಅಂದರೆ ಏನು? ಕೋಶ ಕಂಡುಹಿಡಿದವರು ಯಾರು? ಕೋಶವನ್ನು ನಾವು ಯಾಕೆ ತಿಳ್ಕೊಳ್ಬೇಕು? ಕೋಶವನ್ನು ನಾವು ಹೇಗೆ ಅನುಭವಿಸಬೇಕು? ಯಾವಾಗ ಅನುಭವಿಸಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡ್ಕೋಣ. ಕೋಶ ಅಂದರೆ ಏನು? ಕೋಶ ಅಂದರೆ ನಮ್ಮ ದೇಹದಲ್ಲಿರುವ 5 ಲೇಯರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಒಂದು ಉಳ್ಳಾಗಡ್ಡೆ ತಗೊಂಡು ನೋಡಿದ್ರೆ ಅದರೊಳಗೆ 5 ಬೇರೆ ಬೇರೆ ವಿಭಾಗಗಳಾಗಿ ಕಾಣಿಸ್ತಾ ಇದೆ. 5 ಲೇಯರ್ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ದೇಹದಲ್ಲೇನು ಆ ಥರ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದು ನಮಗೆ ಗೊತ್ತಾಗಲ್ಲ, ಕಾಣಿಸಲ್ಲ. ಹೊರಗಿನ ಲೇಯರ್ ಮಾತ್ರ ಕಾಣಿಸುತ್ತೆ ನಮಗೆ. ಅದಕ್ಕೆ ಅನ್ನಮಯ ಕೋಶಕ್ಕೆ ಸ್ಥೂಲ ಶರೀರ ಅಂತಲೂ ಕರೀತಾರೆ. ಅದು ಚರ್ಮದಿಂದ ಕೂಡಿರುತ್ತೆ. ಅದು ನಿಮ್ಮ ದೈಹಿಕ ದೇಹ, ನೀವು ಮುಟ್ಟಬಹುದು, ನೋಡಬಹುದು, ಅನುಭವಿಸಬಹುದು. ಹೀಗೆ ಪ್ರತಿಯೊಂದು ಕೋಶವನ್ನು ನಾವು ಅಭ್ಯಾಸದಿಂದ ಅನುಭವಿಸಬಹುದು. ನಮ್ಮಲ್ಲಿ ಒಟ್ಟು 5 ಕೋಶಗಳಿವೆ. ಮೊದಲನೆಯದು ಅನ್ನಮಯ ಕೋಶ, ಸ್ಥೂಲ ಶರೀರ. ಎರಡನೆಯದು ಪ್ರಾಣಮಯ ಕೋಶ, ಪ್ರಾಣದಿಂದ ಕೂಡಿದ್ದು. ಮೂರನೆಯದು ಮನೋಮಯ ಕೋಶ, ಮನಸ್ಸಿನಿಂದ ಕೂಡಿದ್ದು, ಆಲೋಚನೆಯಿಂದ ಕೂಡಿದ್ದು. ನಾಲ್ಕನೆಯದು ವಿಜ್ಞಾನಮಯ ಕೋಶ, ಅಲ್ಲಿ ಜ್ಞಾನದಿಂದ ಕೂಡಿದ್ದು. ಐದನೆಯದು ಆನಂದಮಯ ಕೋಶ, ಅದು ಬ್ಲಿಸ್ಫುಲ್ ಸ್ಟೇಟ್ ಅಂತ ಕರೀತಾರೆ. ಈ ಕೋಶದ ಬಗ್ಗೆ ನಮಗೆ ಹೇಗೆ ಗೊತ್ತಾಯಿತು? ಯಾರು ತಿಳಿಸ್ಕೊಟ್ರು? ಯಾವ ಪುಸ್ತಕದಲ್ಲಿ ಇದು ಇದೆ ಅಂದರೆ ಪಂಚಕೋಶ ವಿವೇಕದಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಪಂಚಕೋಶ ವಿವೇಕ ಭೃಗುವಲ್ಲಿಯಿಂದ ಬಂದಿದೆ. ಇದು ತೈತ್ರಿಯ ಉಪನಿಷತ್ತಿನಲ್ಲಿದೆ. ಮಗನ ಹೆಸರು ಭೃಗು ಅಂತ, ಅಪ್ಪನ ಹೆಸರು ವರುಣ ಅಂತ. ಮಗನು ಅಪ್ಪನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಮೂಲಭೂತ ವಸ್ತು ಯಾವುದು ಅಂತ ಹೇಳ್ತಾನೆ. ಅದಕ್ಕೆ ವರುಣ ಉತ್ತರ ಕೊಡೋ ಬದಲು ಮಗನನ್ನು ನೀನೇ ಹೋಗಿ ಕಂಡುಹಿಡಿ, ನೀನೇ ಹೋಗಿ ರಿಸರ್ಚ್ ಮಾಡು ಅಂತ ಹೇಳಿ ಮಗನನ್ನು ತಪಸ್ಸಿಗೆ ಕಳಿಸ್ತಾನೆ. ಹೀಗೆ ಭೃಗು ಒಂದಾದ ನಂತರ ಒಂದು ಕೋಶವನ್ನು ಕಂಡುಹಿಡಿತಾನೆ. ಪ್ರತಿ ಸಲನೂ ಒಂದೊಂದೇ ಕೋಶ ಕಂಡುಕೊಂಡು ಮನೆಗೆ ಬಂದು ಅಪ್ಪನ ಹತ್ರ ಹೇಳಿದಾಗ ಅಪ್ಪ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ, ಮತ್ತೆ ಹೋಗಿ ತಿಳ್ಕೊ ಅಂತ ಹೀಗೆ ಒಂದೊಂದು ಕೋಶ ಆದ ನಂತರ ಮತ್ತೆ ಮಗನ್ನ ತಿರುಗಿ ಕಳಿಸ್ತಾನೆ. ಇದೇ ಥರ 5 ಕೋಶಗಳನ್ನು ಭೃಗುವಲ್ಲಿನಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಈಗ ಮುಂದಿನ ಪ್ರಶ್ನೆ, ಈ ಕೋಶವನ್ನು ನಾವು ಹೇಗೆ ಅನುಭವಿಸಬಹುದು ಅಂತ. ಕೋಶ ಅನ್ನಮಯ ಕೋಶ ಅಂತ. ಅನ್ನಮಯ ಕೋಶಕ್ಕೆ ಸ್ಥೂಲ ಶರೀರ ಅಂತ ಕರೀತಾರೆ. ಅದನ್ನು ಮುಟ್ಟಬಹುದು, ನೋಡಬಹುದು. ಅನ್ನಮಯ ಅನ್ನದಿಂದ ಕೂಡಿರುತ್ತೆ. ಅಂದರೆ ಫುಡ್ ಅಂದರೆ ಆಹಾರದಿಂದ ಅನ್ನಮಯ ಕೋಶ ಗಟ್ಟಿಯಾಗುತ್ತೆ ಅಥವಾ ಬೆಳೆಯುತ್ತೆ. ಈಗ ನಾವು ಸಣ್ಣ ಮಕ್ಕಳಿರುವಾಗ, ಬೇಬಿ ಇರುವಾಗ, ನೀವು ಬೇಬಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲದೂ ಬೇಬಿಗೆ ಆಹಾರ, ಎಲ್ಲದೂ ಬಾಯಿಗೆ ಹಾಕುತ್ತೆ ಬೇಬಿ. ಅದೇ ಥರ ನಾವು ಬೇಬಿ ಅಂದರೆ ಹುಟ್ಟಿನಿಂದ ಈ ಕೋಶವನ್ನು ಅನುಭವಿಸ್ತಾ ಬಂದಿದ್ದೇವೆ. ಈಗ ಯೋಗಾಭ್ಯಾಸದಲ್ಲಿ ಫಿಸಿಕಲ್ ಆಸನ, ದೈಹಿಕ ಆಸನ ಮಾಡೋದರಿಂದ ಅನ್ನಮಯ ಕೋಶಕ್ಕೆ ಬೆಳವಣಿಗೆ ಆಗುತ್ತೆ. ಮತ್ತು ಸರಿಯಾದ ಆಹಾರವನ್ನು ಸೇವಿಸೋದ್ರಿಂದ ಅನ್ನಮಯ ಕೋಶದ ಬೆಳವಣಿಗೆ ಆಗುತ್ತೆ. ಎರಡನೆಯ ಕೋಶ ಪ್ರಾಣಮಯ ಕೋಶ. ಎಲ್ಲದೂ ಪ್ರಾಣದಿಂದಲೇ ಕೂಡಿದ್ದು. ಪ್ರಾಣ ಇಲ್ಲ ಅಂದರೆ ಜೀವನೇ ಇರೋದಿಲ್ಲ. ಪ್ರಾಣ ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಪ್ರಾಣ ದೇಹದ ಒಳಗೇನೂ ಇರುತ್ತೆ, ಹೊರಗೇನೂ ಇರುತ್ತೆ. ಅನ್ನಮಯ ಕೋಶಕ್ಕೆ ಪ್ರಾಣ ಬೇಕೇ ಬೇಕು. 2-3 ವರ್ಷದ ಮಕ್ಕಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅವರು ಆ ಕಡೆ ಈ ಕಡೆ ತುಂಬ ಎನರ್ಜಿಯಿಂದ ಓಡಾಡ್ತಾ ಇರ್ತಾರೆ. ಪ್ರಾಣಮಯ ಕೋಶವನ್ನು ಹೇಗೆ ಅನುಭವಿಸಬೇಕು ಅಂದರೆ ನಮ್ಮ ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮದಿಂದ ಪ್ರಾಣಮಯ ಕೋಶನ ಅನುಭವಿಸ್ಬೋದು. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹದ ಅಂಗಾಂಗಕ್ಕೆ ಎನರ್ಜಿಯನ್ನು ಅಂದರೆ ಶಕ್ತಿಯನ್ನು ಕೊಡಬಹುದು, ಪ್ರಾಣವನ್ನು ಕೊಡಬಹುದು. ಅಂದರೆ ಪ್ರಾಣ ನಮ್ಮ ದೇಹದಲ್ಲಿ ನಿರಾಧಾರವಾಗಿ ಸಂಚರಿಸುವಂಗೆ ಆಗುತ್ತೆ. ಮುಂದಿನ ಕೋಶ ಮನೋಮಯ ಕೋಶ, ಆಲೋಚನೆಯಿಂದ ಕೂಡಿದ ಕೋಶ. ಇದರೊಳಗೆ ನಮ್ಮ ಇಮೋಷನ್ಸ್ ಬರುತ್ತೆ. ಅದನ್ನೆಲ್ಲ ಹೇಗೆ ನಾವು ಕಂಟ್ರೋಲ್ ಮಾಡೋದು, ಈ ಮನಸ್ಸಿನ ಆಲೋಚನೆಯನ್ನು ಹೇಗೆ ಕಾನ್ಸಂಟ್ರೇಟ್ ಮಾಡೋದು, ಅದಕ್ಕೆ 4 ವರ್ಷದ ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಅವಾಗ ಗೊತ್ತಾಗುತ್ತೆ ಅವರ ಬುದ್ಧಿಯ ಬೆಳವಣಿಗೆಗೆ ಮನೋಮಯ ಕೋಶ ಬೆಳೀತಾ ಇದೆ ಅಂತ.
ಯೋಗದಲ್ಲಿ ಮೆಡಿಟೇಷನ್ಸ್ ಇದೆ, ಒಂದು 2-3 ಥರ ಮೆಡಿಟೇಷನ್ನು. ಆಮೇಲೆ ಯೋಗಾಭ್ಯಾಸ ಮಾಡೋದ್ರಿಂದ ಅದನ್ನು ಮನಸ್ಸಿನ ಆಲೋಚನೆಯನ್ನು ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ಅಥವಾ ಇಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು. ಅದರಿಂದ ನಮ್ಮ ಮನಸ್ಸನ್ನು ಶಾಂತಗೊಳಿಸ್ಬೋದು. ಈಗ ಮುಂದಿನ ಕೋಶ ವಿಜ್ಞಾನಮಯ ಕೋಶ, 4ನೆಯ ಕೋಶ. ಈ ವಿಜ್ಞಾನಮಯ ಕೋಶ ಪ್ರಾಣಿಗಳಲ್ಲಿ ಇರೋದಿಲ್ಲ, ಇದು ಮನುಷ್ಯನಲ್ಲಿ ಮಾತ್ರ. ಇದಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದೇ ಒಂದು ಆಲೋಚನೆ ಮಾಡಬೇಕಾದ್ರೆ, ಯಾವುದೇ ಒಂದು ಡಿಸಿಷನ್ ಮಾಡಬೇಕಾದ್ರೆ ಬುದ್ಧಿಯನ್ನು ಉಪಯೋಗಿಸಿ ಮಾಡೋದು. ಈ ವಿಜ್ಞಾನಮಯ ಕೋಶ ಯೋಗದಲ್ಲಿ ಹೇಗೆ ಬೆಳೆಸೋದು ಅಂದರೆ, ನಾವು ಮೆಡಿಟೇಷನ್ ಮಾಡೋದ್ರಿಂದ ಅದು ಬೆಳೆಯುತ್ತೆ. ಆಮೇಲೆ ಈಗ ಜ್ಞಾನ ತಿಳ್ಕೊಳ್ಳೋದು, ಅಂದರೆ ಈಗ ನಮ್ಮ ಆತ್ಮಜ್ಞಾನ ಅದರ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ನಾವು ಮ್ಯಾನಿಫೆಸ್ಟೇಷನ್ನು, ವಿಜುವಲೈಜೇಷನು ಆ ಥರ ಇದು ಮಾಡ್ಕೊಳ್ಳೋದು. ಅಂದರೆ ಜಾಸ್ತಿ ಜ್ಞಾನವನ್ನು ತಿಳ್ಕೊಂಡ್ರೆ ವಿಜ್ಞಾನಮಯ ಕೋಶಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಈಗ ಮುಂದಿನ ಕೋಶ ಆನಂದಮಯ ಕೋಶ, 5ನೆಯ ಕೋಶ. ಆನಂದಮಯ ಕೋಶ ಅಂದರೆ ಆನಂದ, ಅಂದರೆ ಖುಷಿಯಾಗಿ ಇರೋದು. ಇದನ್ನು ಮೆಡಿಟೇಷನಿಂದನೇ ಅಭ್ಯಾಸ ಮಾಡ್ಬೋದು. ಈಗ ನಾವು ಈ ಕೋಶವನ್ನು ಹೇಗೆ ಅನುಭವಿಸಬೇಕು ಅಂತ ತಿಳ್ಕೊಂಡ್ವಿ. ಈ ಕೋಶವನ್ನು ಯಾವಾಗ ಅನುಭವಿಸಬೇಕು ಅಂತ, ಇದಕ್ಕೆ ಉತ್ತರ ನಾವು ಹುಟ್ಟಿದಾಗಿಂದ ಇದನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಈಗಲೂ ನಾವು ಯೋಗ ಪ್ರಾಕ್ಟೀಸಿನಿಂದ ಇದನ್ನು ಅನುಭವಿಸ್ಬೋದು. ಅದರಲ್ಲಿ ಅನ್ನಮಯ ಕೋಶ ಸ್ಥೂಲ ಕೋಶ ಆಗಿರೋದ್ರಿಂದ ಅದನ್ನು ನಮಗೆ ಫಿಸಿಕಲ್ ಆಗಿ ಗೊತ್ತಾಗುತ್ತೆ. ಉಳಿದ ಕೋಶಗಳು ಸೂಕ್ಷ್ಮ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡಬೇಕಾಗುತ್ತೆ. ಅನ್ನಮಯ ಕೋಶವನ್ನು ಹೇಗೆ ಅನುಭವಿಸಬೇಕು ಅಂದರೆ ಆಹಾರದಿಂದ ಮತ್ತು ಯೋಗ ಫಿಸಿಕಲ್ ಪ್ರಾಕ್ಟೀಸಿಂದ. ಆಮೇಲೆ ಪ್ರಾಣಮಯ ಕೋಶವನ್ನು ಪ್ರಾಣಾಯಾಮದಿಂದ ಅನುಭವಿಸಬೇಕು. ಆಮೇಲೆ ಮನೋಮಯ ಕೋಶವನ್ನು ಮೆಡಿಟೇಷನ್ನಿಂದ ಅನುಭವಿಸಬೇಕು. ಆಮೇಲೆ ವಿಜ್ಞಾನಮಯ ಕೋಶವನ್ನು ಮೆಡಿಟೇಷನಲ್ಲಿ ಧಾರಣ, ಧ್ಯಾನ, ಸಮಾಧಿ ಅಂತ. ಧಾರಣ ಮನೋಮಯ ಕೋಶಕ್ಕೆ, ಧ್ಯಾನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಅದು ವಿಜ್ಞಾನಮಯ ಕೋಶಕ್ಕೆ. ಆಮೇಲೆ ಸಮಾಧಿಯಲ್ಲಿ ಆನಂದಮಯ ಕೋಶ ನೀವು ಅನುಭವಿಸ್ಬೋದು. ಇದೆಲ್ಲ ಪರ್ಸ್ನಲ್ ಪ್ರಾಕ್ಟೀಸ್ ಮೇಲೆ ಅವಲಂಬವಾಗಿರುತ್ತೆ. ಭೃಗುವಿನ ಪ್ರಶ್ನೆಯ ಉತ್ತರ ಆನಂದಮಯ ಕೋಶ. ಜಗತ್ತಿನ ಸೃಷ್ಟಿಗೆ ಕಾರಣವಾದ ಮೂಲಭೂತ ವಸ್ತು ಅಂದರೆ ಅದು ಆನಂದ. ಆನಂದದಿಂದನೇ ಈ ಇಡೀ ಸೃಷ್ಟಿಯ ನಿರ್ಮಾಣವಾಗಿದೆ ಅಂತ. ಈಗ ನಾವು ಅಭ್ಯಾಸ ಮಾಡಬೇಕಾದ್ರೆ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ, ಮನೋಮಯ ಕೋಶದಿಂದ ವಿಜ್ಞಾನಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶದಿಂದ ಆನಂದಮಯ ಕೋಶ. ಈ ರೀತಿ ನಾವು ಅಭ್ಯಾಸ ಮಾಡಬಹುದು. ಹೀಗೆ ಮಾಡೋದ್ರಿಂದ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೋಗಬೇಕು. ಯೋಗಾಭ್ಯಾಸದಲ್ಲಿ ಫಿಸಿಕಲ್ ಆಸನ ಬರುತ್ತೆ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಮೆಡಿಟೇಷನಲ್ಲಿ ಮೊದಲು ಧಾರಣ, ಆಮೇಲೆ ಧ್ಯಾನ, ಆಮೇಲೆ ಸಮಾಧಿ. ಈ ಥರ 5 ಕೋಶಕ್ಕೆ 5 ಭಾಗ ಬರುತ್ತೆ. ಧ್ಯಾನ ಮತ್ತು ಸಮಾಧಿ ನಿಮ್ಮ ವೈಯಕ್ತಿಕ ಅಭ್ಯಾಸದ ಮೇಲೆ ಅವಲಂಬಿಸಿರುತ್ತೆ. ಈ ರೀತಿ ನಾವು 5 ಕೋಶಗಳನ್ನು ಅನುಭವಿಸಬಹುದು ಮತ್ತು ಅಭ್ಯಾಸ ಮಾಡಬಹುದು. ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.